ಭಾರಿ ಹೈಡ್ರಾಮಾದ ನಡುವೆಯೇ ವಿಧಾನಸಭೆ ಸ್ಪೀಕರ್ ಮತ್ತು ವಿಧಾನ ಪರಿಷತ್ ಸಭಾಪತಿಯ ಆಯ್ಕೆ ನಡೆದಿದೆ. ಒಬ್ರು ಅವಿರೋಧವಾಗಿ ಆಯ್ಕೆಯಾದ್ರೆ ಮತ್ತೊಬ್ರು ಚುನಾವಣೆ ಗೆದ್ದಿದ್ದಾರೆ. ಇನ್ನು ಸಿಎಂ ಆದ ಬಳಿಕ ಮೊದಲ ಅಧಿವೇಶನದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಮಾತುಗಳ ಮೂಲಕ ಎಲ್ಲರನ್ನ ಮಂತ್ರ ಮುಗ್ಧಗೊಳಿಸಿದ್ರು. ಅಷ್ಟೇ ಅಲ್ಲ, ತಮ್ಮ ಆಡಳಿತ ವೈಖರಿಯೇ ಡಿಫರೆಂಟ್ ಅಂತ ಹೇಳಿ ಒಗ್ಗಟ್ಟಿನ ಸಂದೇಶವನ್ನ ಸಾರಿತು. ಮುಂಗಾರು ಅಧಿವೇಶನದ ಎರಡನೇ ದಿನ ಉಭಯ ಸದನಗಳ ಕಲಾಪ ಅಚ್ಚರಿ ಮತ್ತು ಕುತೂಹಲಕಾರಿ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಅದರಲ್ಲೂ ಸಿಎಂ ಡಿಕೆಶಿಯ ಒಂದೊಂದು ಮಾತುಗಳು ಬಸವಣ್ಣರ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ವಚನವನ್ನ ನೆನಪಿಸಿತು. ವಿಧಾನಸಭೆ ಸ್ಪೀಕರ್ ಆಯ್ಕೆ, ಸದನಕ್ಕೆ ಬಾರದ ಕೇಸರಿ ಪಡೆ. ಸಭಾಧ್ಯಕ್ಷರಾಗಿ ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆ. ಡಿಕೆಶಿಯ ನೂತನ ಸರ್ಕಾರದ ಮೊದಲ ಅಧಿವೇಶನ ರಾಜ್ಯದ ಗಮನ ಸೆಳೆದಿತ್ತು. ಸ್ಪೀಕರ್ ಹೆಸರು ಎಐಸಿಸಿ ಲೆಟರ್ ಹೆಡ್ನಲ್ಲಿ ಬಂದಿದ್ದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತ್ತು. ಇವತ್ತು ಸ್ಪೀಕರ್ ಆಯ್ಕೆ ಹಿನ್ನೆಲೆ ಕಮಲ ನಾಯಕರು ಸದನವನ್ನ ಬಹಿಷ್ಕರಿಸಿ ಹೊರಗೆ ಉಳಿದ್ರು. ಬಿಜೆಪಿ ಶಾಸಕರ ಅನುಪಸ್ಥಿತಿಯಲ್ಲಿ ಕಲಾಪ ಮುಂದುವರಿತು. ಬಿಜೆಪಿ ಅಭ್ಯರ್ಥಿ ಹಾಕದ ಕಾರಣ ಸ್ಪೀಕರ್ ಕಾಂಗ್ರೆಸ್ನ ಜಿಎಸ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾದರು. ಸಭಾಧ್ಯಕ್ಷರ ಚುನಾವಣೆ ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ ಅವರನ್ನು ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸುವುದು. ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಗುರುಪಾದಗೌಡ ಸಂಗನಗೌಡ ಪಾಟೀಲ್ ಅವರನ್ನು ಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸುತ್ತೇನೆ. ಸ್ಪೀಕರ್ ಆಯ್ಕೆ ಪ್ರಕ್ರಿಯೆಯಿಂದ ದೂರ ಉಳಿದ ಬಿಜೆಪಿ ವಿರೋಧ ಆಯ್ಕೆ ಬಳಿಕ ಸದನಕ್ಕೆ ಎಂಟ್ರಿ ಕೊಡ್ತು. ನಂತರ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಸಿಎಂ ಡಿಕೆಶಿ ಗೌರವಪೂರ್ವಕವಾಗಿ ಜಿಎಸ್ ಪಾಟೀಲ್ರನ್ನ ಸ್ಪೀಕರ್ ಪೀಠದಲ್ಲಿ ಕೂರಿಸಿದ್ರು. ಸದನಕ್ಕೆ ಸಚಿವರನ್ನ ಪರಿಚಯಿಸಿಕೊಟ್ಟ ಸಿಎಂ ಡಿಕೆಶಿ. ಸಭಾಧ್ಯಕ್ಷ ಆಯ್ಕೆಗೂ ಮುನ್ನ ಸಿಎಂ ಆದ ಬಳಿಕ ತಮ್ಮ ಮೊದಲ ಅಧಿವೇಶನದಲ್ಲಿ ಮಾತನಾಡಿದ ಡಿಕೆಶಿ ತಮ್ಮ ಭಾವನಾತ್ಮಕ ಮಾತುಗಳ ಮೂಲಕ ಎಲ್ಲರ ಗಮನ ಸೆಳೆದರು. ನೂತನ ಸಚಿವರನ್ನ ವಿಭಿನ್ನವಾಗಿ ಹಾಸ್ಯಭರಿತವಾಗಿ ಸದನಕ್ಕೆ ಪರಿಚಯ ಮಾಡಿಕೊಟ್ರು. ಸಂತೋಷ್ ಲಾಡ್ ಅವರು ವೆರಿ ಡೈನಾಮಿಕ್ ಲೇಬರ್ ಕ್ರಾಂತಿನೇ ಮಾಡ್ತಾ ಇದ್ದಾರೆ. ಅವರು ಕೂಡ ತಮಗೆ ಈಗಾಗಲೇ ಪರಿಚಯ ಇದೆ. ಇಷ್ಟೇ ಅಲ್ಲ, ಸಿಎಂ ಡಿಕೆಶಿಯ ಪ್ರತಿಯೊಂದು ಮಾತು ಕೂಡ ಮುತ್ತು ಪೋಣಿಸಿದಂತಿತ್ತು, ತರ್ಕಬದ್ಧವಾಗಿತ್ತು. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವುದಾಗಿ ಸಂದೇಶವನ್ನ ರವಾನಿಸಿದ್ರು. ವಿ ಆಲ್ ಆರ್ ಒನ್. ದಿ ಎಂಟೈರ್ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಇದ್ರ ಜೊತೆಗೆ ನಾವೇನಾದ್ರು ತಪ್ಪು ಮಾಡಿದ್ರೆ ಒಂದೇ ಒಂದು ಜಾಗದ ಈ ಪ್ರಪಂಚದಲ್ಲಿ ಲೆಜಿಸ್ಲೇಟರ್ ಈಸ್ ಲುಕಿಂಗ್ ದಿ ಜುಡಿಷಿಯರಿ ಈಸ್ ಲುಕಿಂಗ್ ದಿ ಲೆಜಿಸ್ಲೇಟರ್. ಈ ಮಧ್ಯದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಐ ಬಿಲೀವ್ ಒನ್ ಥಿಂಗ್, ಪವರ್ ಕಮ್ಸ್ ಫಾರ್ ಟೂ ಥಿಂಗ್ಸ್. ಯು ಕ್ಯಾನ್ ಮೇಕ್ ಮೋರ್ ಫ್ರೆಂಡ್ಸ್, ಯು ಕ್ಯಾನ್ ಮೇಕ್ ಮೋರ್ ಎನಿಮೀಸ್. ಐ ಲವ್ ಟು ಮೇಕ್ ಮೋರ್ ಫ್ರೆಂಡ್ಸ್, ಐ ಲವ್ ಟು ಹೆಲ್ಪ್ ಆಲ್ ಆಫ್ ದಮ್. ಸೊ ಈ ತಮ್ಮ ಮುಖಾಂತರ ಐಶೂರ್ ಮಾಡ್ತೇನೆ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತೇನೆ. ಎಚ್ಡಿಕೆ ಜೊತೆ ಕೆಲಸ ಮಾಡಲು ಸಿದ್ಧ ಎಂದ ಸಿಎಂ ಡಿಕೆಶಿ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಿಎಂ ಡಿಕೆಶಿ ಮತ್ತು ಕೇಂದ್ರ ಸಚಿವ ಎಚ್ಡಿಕೆ ನಡುವೆ ದೊಡ್ಡ ಕದನವೇ ನಡೆಯುತ್ತಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ಕೂಡ ಮಾಡಿದ್ದಾರೆ. ಆದರೆ ಸದನದಲ್ಲಿ ಡಿಕೆಶಿ ಹೇಳಿದ ಮಾತುಗಳ ನಿಜಕ್ಕೂ ಅಚ್ಚರಿ ಮೂಡುವಂತಿತ್ತು. ಕುಮಾರಣ್ಣ ಅವರು ಪಾಪ ಅವರು ಕೂಡ ಈಗ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ದೊಡ್ಡ ಪೋರ್ಟ್ಫೋಲಿಯೋ ಇದೆ. ಅವರು ಒಂದು 25,000 ಜನಕ್ಕೆ ಕೆಲಸ ಕೊಡಿಸ್ಲಿ, ಅವ್ರಿಗೆಲ್ಲೆಲ್ಲ ಕೇಳ್ತಾರೆ ಜಮೀನು ಕೊಡೋಣ, ಏನ್ ತೊಂದರೆ ಏನಿಲ್ಲ. ವಿ ಆಲ್ ಆರ್ ದೇರ್ ಟು ವರ್ಕ್. ಅಟ್ಲಿ ನಮ್ಮ ಮಕ್ಳಿಗೆ ತಾನೇ ಕೆಲಸ ಕೊಡೋದು. ಐ ಆಮ್ ರೆಡಿ ಟು ವರ್ಕ್ ವಿತ್ ಹಿಮ್ ಆಲ್ಸೋ. ಅವ್ರು ಏನ್ ಬೇಕಾದ್ರೂ ಬೇಜಾರು ಮಾಡ್ಕೊಳ್ಳಿ, ನಮ್ಗೇನ್ ತೊಂದರೆ ಇಲ್ಲ. ಆದ್ರೆ ಈ ಸ್ಥಾನ ಯಾವ ಕಾರಣಕ್ಕೂ ಈ ಸ್ಥಾನದಿಂದ ಯಾರಿಗೂ ಕೂಡ ಚ್ಯುತಿ ಆಗಬಾರ್ದು. ನಾನು ಫುಟ್ಬಾಲ್ ಆಡೋನಲ್ಲ, ಚೆಸ್ ಆಡೋನು. ವಿಪಕ್ಷದ ಜೊತೆ ಸ್ವಪಕ್ಷದವರಿಗೂ ಡಿಕೆ ಚೆಕ್ಮೇಟ್.
ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲಿ ಹೇಳಿದ್ದ ಮಾತನ್ನ ನೆನಪಿಸಿ 2028ರ ಕದನದ ಬಗ್ಗೆ ಸದನದಲ್ಲಿ ಮಾರ್ಮಿಕವಾಗಿ ನುಡಿದಿದ್ದು ಗಮನ ಸೆಳೆಯಿತು. ಸಿದ್ದರಾಮಯ್ಯನವರು ಕೂತಿರು, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಇದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೆ. ಮಿಸ್ಟರ್ ಅಶೋಕ್, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನ್ನ ನಂಬರು 136, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಅಂತ ಹೇಳಿದೆ. ಐ ವಿಲ್ ಪ್ರೂವ್ ದಟ್ all this 126 is one. We will stand united and we will fight again. ಜನ ತೀರ್ಮಾನ ಮಾಡ್ತಾರೆ, ಏನಾಗಬೇಕು ಅನ್ನೋದೇ ಜನ ತೀರ್ಮಾನ ಮಾಡ್ತಾರೆ. 228ರಲ್ಲಿ ನನಗೆ ರಾಜಕಾರಣ ಗೊತ್ತಿದೆ. ನಾನು ಫುಟ್ಬಾಲ್ ಆಡೋನಲ್ಲ, ನಾನು ಚೆಸ್ ಗೇಮ್ ಆಡೋನು. ಐ ನೋ ದಟ್ ವಿ ವಿಲ್ ಡೂ ಇಟ್. ದಟ್ ಇಸ್ ಎ ಡಿಫರೆಂಟ್ ಕೇಸ್. ಬಟ್ ಐ ವಾಂಟ್ ದೆಮ್. ಅವರು ನಾವಿಬ್ರು ಸೇರೇ ಕೆಲಸ ಮಾಡಬೇಕು. ಅವ್ರು ಬಂದಿರೋದು ಎಂತಕ್ಕೆ? ಜನರಿಗೋಸ್ಕರ. ನಾವು ಅಲ್ಲಿರ್ಬೋದು, ಇಲ್ಲಿಗೆ ಬರ್ಬೋದು. ಯಾರೇನು ಪರ್ಮನೆಂಟ್ ಇಲ್ಲ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಇದಿಷ್ಟೇ ಅಲ್ಲ, ಹಂಗಾಮಿ ಸ್ಪೀಕರ್ ಆಗಿದ್ದ ಟಿ.ಬಿ. ಜಯಚಂದ್ರಗೂ ಭವಿಷ್ಯದಲ್ಲಿ ಉತ್ತಮ ಸ್ಥಾನ ಸಿಗಬಹುದು, ಬೇಜಾರಾಗಬೇಡಿ. ಆ ಸ್ಥಾನದಲ್ಲಿ ಕುಳಿತವರು ಸಿಎಂ ಕೂಡ ಆಗಿದ್ದಾರೆ ಅಂತ ನೀವು ವಿಶ್ವಾಸ ಇಡಿ ಅಂತ ಹೇಳಿದ್ರು. ನಾವು 78ನೇ ಮಾಡಲ್, ನೀವು ನಮ್ಮೆಲ್ಲರಿಗಿಂತ ದೊಡ್ಡ ಸೀನಿಯರು. ಅದಕ್ಕೆ ನಿಮ್ಗೆ ದೇವರು ಇವತ್ತು ಈ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಇನ್ನು ನೀವು ಹಂಗಂತ ನೀವು ಸ್ಪೀಕರ್ ಆಗೋದ್ರಿ ಅಂತ ಅಂದ್ಬಿಟ್ಟು ಆ ಸ್ಥಾನದಲ್ಲಿ ಕೂತಿರಂತ ನೀವು ಬೇಜಾರು ಮಾಡ್ಕೊಳ್ಕೋಬಿಡಿ. ಎಸ್.ಎಂ. ಕೃಷ್ಣ ಅವರು ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ಅಲ್ಲಿ ಕೂತಿರೋರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಮೊನ್ನೆ ತಾನೇ ಅಲ್ಲಿ ಕೂತಂತ ನಮ್ಮ ಖಾದರ್ ಸಾಹೇಬ್ ನೋಡಿ ಇಲ್ಲೇ ಬಂದು ಡಬಲ್ ಡಮಾಕ್ ಹಾಕೊಂಡು ಕೂತವರೆಲ್ಲ ಇಲ್ಲೇ ಬಂದು ಕೂತಿದ್ದಾರೆ. ಸೊ ಯು ಶುಡ್ ಆಲ್ ಬಿ ವೆರಿ ಕಾನ್ಫಿಡೆನ್ಸ್. ಲೆಟ್ ಅಸ್ ಆಲ್ ಲಿವ್ ಆನ್ ಹೋಪ್. ಇಷ್ಟು ಹೇಳ್ತೀನಿ. ಕಲಾಪಕ್ಕೆ ಮಾಜಿ ಸಿಎಂ ಹಾಜರು, ಕೊನೆಯ ಸಾಲಿನಲ್ಲಿ ಕುಳಿತ ಸಿದ್ದು. ಮುಂಗಾರು ಅಧಿವೇಶನದ ಮೊದಲ ದಿನವಾದ ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸದನಕ್ಕೆ ಗೈರಾಗಿದ್ರು. ಹೀಗಾಗಿ ಎರಡನೇ ದಿನವೂ ಕಲಾಪಕ್ಕೆ ಬರ್ತಾರಾ ಇಲ್ವಾ ಅನ್ನೋ ಅನುಮಾನ ಮೂಡಿತ್ತು. ಕೊನೆಗೂ ವಿಧಾನಸಭೆ ಕಲಾಪಕ್ಕೆ ಹಾಜರಾದ ಮಾಜಿ ಸಿಎಂ ಸಿದ್ದು ವಿಧಾನಸಭೆ ಕೊನೆಯ ಸಾಲಿನಲ್ಲಿ ಆಸೀನರಾಗಿದ್ದು ಕಂಡುಬಂತು. ಈ ವೇಳೆ ಆಡಳಿತ ಮತ್ತು ವಿಪಕ್ಷದ ನಾಯಕರು ಸಿದ್ದರಾಮಯ್ಯ ಬಳಿ ತೆರಳಿ ಆತ್ಮೀಯವಾಗಿ ಮಾತನಾಡಿದ್ರು. ಪರಿಷತ್ನ ನೂತನ ಸಭಾಪತಿಯಾಗಿ ಸಲೀಂ ಅಹಮದ್ ಆಯ್ಕೆ. ಪೀಠಕ್ಕೆ ನಮಸ್ಕರಿಸಿ ಸಂವಿಧಾನ ಪ್ರತಿ ಹಿಡಿದು ಅಧಿಕಾರ ಸ್ವೀಕಾರ. ಇನ್ನು ವಿಧಾನ ಪರಿಷತ್ನ ಸಭಾಪತಿ ಸ್ಥಾನಕ್ಕೆ ನಡೆದ ಚುನಾವಣೆ ಕುತೂಹಲ ಮೂಡಿಸಿತ್ತು. ಕಾಂಗ್ರೆಸ್ ಪರವಾಗಿ ಸಲೀಂ ಅಹಮದ್ ಕಣದಲ್ಲಿದ್ರೆ ಎನ್ಡಿಎ ಅಭ್ಯರ್ಥಿಯಾಗಿ PH ಪೂಜಾರ್ ಸ್ಪರ್ಧಿಸಿದ್ರು. ಅಂತಿಮವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸಲೀಂ ಅಹಮದ್ 38 ಮತಗಳನ್ನ ಪಡೆದು ಸಭಾಪತಿಯಾಗಿ ಆಯ್ಕೆಯಾದ್ರು. ಪ್ರಸ್ತಾವದ ಪರವಾಗಿ ಒಟ್ಟು 38 ಮತಗಳು ಬಂದಿದ್ದಾವೆ. ಪ್ರಸ್ತಾವದ ವಿರುದ್ಧವಾಗಿ ಒಟ್ಟು 30 ಮತಗಳು ಬಂದಿದ್ದಾವೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳ ನಿಯಮ 7(5) ಪ್ರಕಾರ ಶ್ರೀ BK ಹರಿಪ್ರಸಾದ್ ಅವರು ಮಂಡಿಸಿರುವ ಡಾಕ್ಟರ್ ಯತೀಂದ್ರ ಎಸ್ ಸಭಾನಾಯಕರು ಅನುಮೋದಿಸಿರುವ ಮೊದಲನೇ ಪ್ರಸ್ತಾವಕ್ಕೆ ಸದನವು ಅಂಗೀಕಾರ ನೀಡಿರುವುದರಿಂದ ಶ್ರೀ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಚುನಾಯಿಸಲ್ಪಟ್ಟಿದ್ದಾರೆ ಎಂದು ಘೋಷಿಸುತ್ತೇನೆ. ಬಳಿಕ ಸಲೀಂ ಅಹಮದ್ರನ್ನ ಸಂಪ್ರದಾಯದಂತೆ ಆಡಳಿತ ಮತ್ತು ವಿಪಕ್ಷ ನಾಯಕರು ಸಭಾಪತಿ ಪೀಠದತ್ತ ಕರೆತಂದು ಕೂರಿಸಿದ್ರು. ಈ ವೇಳೆ ಸಭಾಪೀಠಕ್ಕೆ ತಲೆಬಾಗಿ ನಮಸ್ಕರಿಸಿದ ಸಲೀಂ ಅಹಮದ್ ಕೈಯಲ್ಲಿ ಸಂವಿಧಾನ ಮಾದರಿಯ ಪುಸ್ತಕರನ್ನ ಹಿಡಿದು ಸಭಾಪತಿಯಾಗಿ ಕಾರ್ಯೋನ್ಮುಕ್ತರಾದ್ರು. ಈಗ ಮೊದಲಿಗೆ ಇವತ್ತಿನ ನೂತನವಾಗಿ ನಾವು 4 ಜನಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಯಾರಿಗೂ ಕೊಟ್ಟಿಲ್ಲ. ಒಟ್ಟಾರೆ ವಿಧಾನಸಭೆ ಸ್ಪೀಕರ್ ಮತ್ತು ಪರಿಷತ್ಗೆ ನೂತನ ಸಭಾಪತಿಯ ಆಯ್ಕೆಯಾಗಿದ್ದು ಸದನದಲ್ಲಿ ಸೋಮವಾರದಿಂದ ಅಸಲಿ ಯುದ್ಧ ಆರಂಭವಾಗಲಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.